ಕರಿಬಸಪ್ಪ ಅವರು 2 ದಿನಕ್ಕೆ ನಾನು ಬಂದ ಮೇಲೆ 2 ದಿನಕ್ಕೆ ಕಾಲ್ ಮಾಡಿದ್ರು. ಮಾಡ್ಬಿಟ್ಟು ಸಾರ್ ಏನ್ ಸಾರ್ ಗೂಗಲಲ್ಲಿ ಚೆಕ್ ಮಾಡಿದೆ ನಿಮ್ಮ ಬಗ್ಗೆ ನೀವು ಒಳಗೆ ಹೇಳಿದ್ದೆಲ್ಲ ನಿಜ ಅಲ್ಲ ಸಾರ್ ಅರ್ಥ ಆಯ್ತು ಅನ್ಸುತ್ತೆ. ಸಾಂಬಾರ್ ಆಪೇನಗೆ 350 ಜನಕ್ಕೆ ಎಣ್ಣೆ ಊಟ ಅಂದ್ರೆ ನೀವೇ ಒಂದು ಹೈ ಎಂಡ್ ಪಬ್ಬಲ್ಲಿ ಅಂದ್ರೆ ವಿತ್ ನಾನ್ ಅನ್ಲಿಮಿಟೆಡ್ ಡ್ರಿಂಕ್ಸ್ ಫುಡ್ ಅಂದ್ರೆ ನೀವೇ ಲೆಕ್ಕ ಹಾಕಿ ಸರ್. ಬ್ರದರ್ ಸತೀಶ್ ಒಂದು ನಾಯಿ ಮರಿಬೇಕು ಅಂದೆ, ಅವ್ರ ನಾಯಿ ಮರಿತಾರಲ್ಲ ಹುಲಿ ಮರಿ ತಂದು ಬಿಟ್ಟವ್ರೆ. ಅವರು ಸಿಂಹದಂತ ನಾಯಿಗಳನ್ನ ಸಾಕಿದ್ರೆ ಅಭಿನವ ಭಾರ್ಗವ ವಿಷ್ಣುದಾದ ಸಿಂಹವನ್ನೇ ಸಾಕಿದ್ದೀನಿ ಅನ್ನೋ ರೀತಿಯ ರೋಮಾಂಚಕ ಸಿನಿಮಾ ದೃಶ್ಯ. ಇಷ್ಟಪ್ಪ ನಾನು ಒಂದು 51 ಲಕ್ಷ ರೂಪಾಯಿ ಒಂದು ಒಳ್ಳೆ ನಾಯಿ ಮರಿ ತಂದು ಕೊಡೋ ಮನೆಗೆ ಇಟ್ಕೊತೀನಿ, ಏನಾಗಿದೆ ಅಲ್ಲಿ ಕೊಡ್ಸ್ಬಿಡೋಣ ಅಂತ. ಇದ್ರ ಕಾಸ್ಟ್ ನನ್ಗಿಂತ ಸತೀಶ್ ಅವ್ರ ಬಾಯಿಲೆ ಕೇಳಿ ಹೇಳ್ತಾರೆ. ಶಾಕ್ ಆಗ್ಬಿಟ್ರು, ಯಾವ್ದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದ್ರೆ ಇದು ಯಾವ್ದೋ ಹುಲಿ ಮರಿ ಕರ್ಕೊ ಬಂದ್ಬಿಟ್ಟಿದ್ಯಾ ಅಂತ. ನಾನು ಸುಮ್ ಕೂರೋ ಮಗ ಅಲ್ಲ, ಇದು 7 ತಿಂಗಳು ಮರಿ ವುಲ್ಫ್ ಡಾಗ್ ಅಂತ, ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್. ಆಮೇಲೆ 50 ಕೋಟಿ ನಾಯಿ ಇದು. ನನ್ನ ವಿಚಾರಕ್ಕೆ ಬಂದ್ರೆ ಎಲ್ಲಾ ಬಿಚ್ಚಿ ಬಿಡ್ತೀನಿ ನಾನು. ವರ್ಲ್ಡ್ ಅಲ್ಲಿ ಒಂದೇ ಮನೇಲಿ ಫಾರಿನ್ ಅಲ್ಲಿ ಇರೋದು ಒಂದು ಲೇಡಿ ಹತ್ರ. ಅವರು ವುಲ್ಫ್ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಈ ನನ್ನ ಮಗ ನಮ್ಮನ್ನೇ ಏನಾದ್ರೂ ಮೆಂಟಲ್ ಮಾಡಕ್ ನೋಡ್ತಾವನ. 50 ಕೋಟಿ ನಾಯಿ ಎಂದಿದ್ದವನ ಅಸಲಿಯತ್ತು ಬಯಲು ಮಾಡಿದ ಇಡಿ. ಈಗ ಗೊತ್ತಾಯ್ತು. ನಾಯಿ ಸತೀಸ ಅಂದರೆ ನಾಯಿ ನನ್ನ ಮಗ ಅಂತ ಬೈದಂಗಿರುತ್ತೆ. ಆದ್ರಿಂದ ಅವ್ರು ಹೇಳೋರೆಲ್ಲ ದುಶ್ಮನ್ಗಳು. ರೇಟ್ ಎಷ್ಟು ಅಂದ್ರೆ ನನ್ನ ರೇಟ್ 2.5 ಲಕ್ಷ ಅಂತ. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು ನಮ್ದೇನಿಲ್ಲ 5 ನಿಮಿಷದ ಕೆಲಸ, ಕರೆಕ್ಟ್ ಆಗಿ ಹೇಳ್ಬಿಟ್ಟು ರೇಟ್ ಎಷ್ಟು ಅಂತ. ಅಂದ್ರೆ ನನ್ನ ರೇಟ್ 2.5 ಲಕ್ಷ ಅಂತ. ಕರಿಬಸಪ್ಪ ಅವರು ಎಲ್ಲ ನಿಮ್ನ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ರು, ಖಂಡಮ್ಮಾಗಿ ಹೇಳ್ತಿದ್ರು, ಸುಳ್ಳು ಅಂತೀವಿ, ನೀವು ಒಂದು ಮಾತಾಡ್ಲಿಲ್ವಲ್ಲ ಸಾರ್ ಅಂದ್ರು. ನಾನು ಅಲ್ಲಿ ಒಳಗೆ ನನಗೆ ಪ್ರೂಫ್ ತೋರ್ಸಕ್ ಮೊಬೈಲ್ ಇರ್ಲಿಲ್ಲ. ನಾನು ಅಲ್ಲಿ ಏನು ಮಾತಾಡಕ್ ಹೋದ್ರು ಇನ್ನೂ ಚೀಪ್ ಆಗ್ತಾ ಇದ್ದೆ. ಕರೆಕ್ಟ್. ಕಂಗ್ರಾಚುಲೇಷನ್ ಬ್ರದರ್. ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ನೀವು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಲ್ಲ ಸರ್, ಅಡಿಗೆ ಮನೇಲಿ ಪಾತ್ರೆ ತೊಳಿತಾ ಇದ್ರಲ್ಲ, ಅದು ನನ್ಗೇನು ಅನ್ಸಲ್ಲಪ್ಪ. ನಮಗೆಲ್ಲ ಗೊತ್ತಾಗೋಯ್ತು. ಅವ್ರು ಬಂದು ತಿಳ್ಕೊಂಡ್ರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ನಾನು 2 ದಿನಕ್ಕೆ ಒಂದ್ಸಲಿ ಕರಿಬಸಪ್ಪ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀನಿ. ಪಾರ್ಟಿಗೂ ಕರೆದಿದ್ದೀನಿ, ಫಂಕ್ಷನ್ಗೂ ಕರೆದಿದ್ದೀನಿ. ಆದ್ರೆ ಜೊತೆಲಿ ಅವ್ರನ್ನ ಮಾತ್ರ ಕರ್ಕ ಬರಬೇಡಿ ಅಂದೆ, ಅವ್ರ ಪಾರ್ಟ್ನರ್ನ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾಕಂದ್ರೆ ನನ್ನ ನಂಬುದವ್ರಿಗೆ ಮಾತ್ರ ನಾನು ವ್ಯಾಲ್ಯೂ ಕೊಡೋದು ಸರ್. ನನ್ನ ನಂಬುದವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕೇಳಿಸ್ತೀನಿ. ನಾನು ಏನಿದ್ರೆ ಏಕ್ ಮಾರ್ ದೋ ತುಕಡ ಡೈರೆಕ್ಟ್ ಹೇಳೋನು. ನಂಗೆ ಡ್ರಾಮಾ ಗೀಮಾ ಬರಲ್ಲ. ನಾನೇನ್ ಮಾಡಿದೆ, ಕರಿಬಸಪ್ಪ ಅವ್ರಿಗೆ ನಂದು ಎಷ್ಟು ಚಾನಲ್ 125 ದೇಶದ ಬಂದಿದೆ ಅಷ್ಟು ಲಿಂಕ್ ಕಳಿಸಿದೆ. ಅದನ್ನ RJ ಅಮಿತಿಗೆ ತೋರಿಸಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಅವ್ರ ಜೊತೆಲಿರೋ ತೋರ್ಸಿರ್ತಾರೆ ಅನ್ನೋ ಗ್ಯಾರಂಟಿ. ಆಮೇಲೆ ಫೋನ್ ನೋಡಿದ್ರು RJ ಅಮಿತ್, ಅಯ್ಯೋ ಸಾರಿ ಸಾರ್ ಹಂಗೆ ಹಿಂಗೆ ಅಂತ. ನನಗದು ಬೇಡ, ನಾನ್ ಕಳ್ಸಿದ ಮೇಲೆ ನೋಡೋದು ಬೇಡ. ಫೋನ್ ಮಾಡಿದ್ರು, ಸಾರಿ ಗೀರಿ ಕಾಲಿಗೆ ಬೀಳ್ತೀನಿ ತಪ್ಪಾಯ್ತು ಅಂತೆಲ್ಲ ಫೋನ್ ಮಾಡಿದ್ರು. ಬಿಗ್ ಬಾಸ್ ಹೋಗಿ ಮುಂಚೆನೆ RJ ಅಮಿತ್ಗೆ ನಾನು ಯಾರು ಅನ್ನೋದು ಗೊತ್ತಿತ್ತು. ನಾನು ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ ಕರಿಬಸಪ್ಪ ಅವ್ರಿಗೆ. ನೋಡಿ ಸರ್, ಆ ಡೇಟಲ್ಲಿ ಯುದ್ಧ ಆಗ್ತಿತ್ತ, ಆ ಡೇಟಲ್ಲಿ ಬಂದು ನನ್ನ ಮನೆಗೆ, ಅದು ನಾಗರಬಾವಿಯಲ್ಲಿ, ಆಮೇಲೆ ಈ ಮನೆಗೆ ಇಲ್ಲಿ ಪ್ಲಸ್ ನಾಗರಬಾವಿಲಿ ಝೆನ್ ಪಾರ್ಕ್ ಅಂತ ನೆಲ ಗ್ರಿಲ್ ಎಲ್ಲ ನೋಡಿ ಝೆನ್ ಪಾರ್ಕ್ ಏನಾ, ಅದು ಬ್ಯಾಕ್ ಗ್ರೌಂಡ್ ಅದೇನಾ, ಆಮೇಲೆ ಲಿಂಕ್ ನೋಡಿ ಅನ್ಬಿಟ್ಟು ಬರೀ ರಷ್ಯಾದೇ ಅವ್ರಿಗೆ ಕಳಿಸ್ದೆ. ಅಂದ್ರೆ ಅವ್ರಿಗೆ ನಾನು ಬಾಯಲ್ಲಿ ಹೇಳಲಿಲ್ಲ ಅಮಿತಿಗೆ ತೋರಿಸಿ ಅಂತ, ಯಾಕಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅದು ತೋರ್ಸ್ಲಿ ಅಂತ. ಆಮೇಲೆ ಅವ್ರಿಗೆ ತೋರಿಸಿದ್ದಾರೆ. ತೋರಿಸಿ 3-4 ದಿವಸ ಆದ್ಮೇಲೆ ಮಾತಾಡಿದ್ರು. ಅದರಲ್ಲೂ ಆಟಿಟ್ಯೂಡ್ ಮಾತು, ಏನ ಒಂದ್ರಲ್ಲಿ ಬಂದ್ಬಿಟ್ಟಿದೆ ತರ ಬಿಹೇವ್. ಆಮೇಲೆ ಫೋನ್ ನೋಡಿದ್ರು RJ ಅಮಿತ್, ಅಯ್ಯೋ ಸಾರಿ ಸಾರ್ ಹಂಗೆ ಹಿಂಗೆ ಅಂತ, ಸಾರಿ ಗೀರಿ ಕಾಲಿಗೆ ಬೀಳ್ತೀನಿ ತಪ್ಪಾಯ್ತು ಅಂತೆಲ್ಲ ಫೋನ್ ಮಾಡಿದ್ರು. ತೋರಿಸಿ 3-4 ದಿವಸ ಆದ್ಮೇಲೆ ಮಾತಾಡಿದ್ರು. ಅದರಲ್ಲೂ ಆಟಿಟ್ಯೂಡ್ ಮಾತು,
ಏನ ಒಂದ್ರಲ್ಲಿ ಬಂದ್ಬಿಟ್ಟಿದೆ ತರ ಬಿಹೇವ್. ಇದರಿಂದ ನಮಗೆ ಗೊತ್ತಾಗಿದ್ದು ಏನು ಅಂದ್ರೆ ಇವನು ಬಿಡುತ್ತಿರುವ ಎಲ್ಲಾ ಪೊಂಗಿಗಳು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅದ್ ಬಿಟ್ಟು ಮಲ್ಲಮ್ಮ ಅವ್ರನ್ನ ಕರಿತಾ ಇದ್ದೀನಿ. ಆಮೇಲೆ ನಂದು ಬರ್ಡೇ ಅಷ್ಟೊತ್ತಿಗೆ ಇನ್ನ ಎಷ್ಟು ಜನ ಆಚೆ ಬರ್ತಾರೆ ಜನನು ಕರಿತಾ ಇದ್ದೀನಿ. ಅದ್ ಬಿಟ್ಟು ಸೀಸನ್ 11, 10, 9 ಯಾರ್ಯಾರು ನಂಗೆ ಪರಿಚಯ ಆಗಿದ್ದಾರೆ ಅಷ್ಟು ಜನನು ಇನ್ವೈಟ್ ಮಾಡ್ತಾರೆ. ಎಷ್ಟು ಒಂದು ಬರ್ತಡೆಗೆ ಒಂದು ಅಂದಾಜು ಎಷ್ಟು ಕೋಟಿ ಖರ್ಚು ಮಾಡ್ಬೇಕು ಸರಿ? ಇದು ಕೇಕೆ 6.5 ಲಕ್ಷ ಸರ್. ಕೇಕೆ 6.5 ಲಕ್ಷ, 20 ಅಡಿ ಕೇಕು. ಒಂದು ಮಿನಿಸ್ಟ್ರು ಮಗಳಾಗ್ಲಿ, ಒಂದು CM ಮಗಳಾಗ್ಲಿ, ಹೀರೋಯಿನ್ ಆಗ್ಲಿ 20 ಅಡಿ ಕೇಕ್ ಕಟ್ ಮಾಡಿರಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬರ್ತ್ಡೇ ಪಾರ್ಟಿಗೆಲ್ಲ ಎಷ್ಟು? ಅದು ಎಲ್ಲಾರ್ಗು 350 ಜನಕ್ಕೆ ಎಣ್ಣೆ ಊಟ ಅಂದ್ರೆ ನೀವೇ ಒಂದು ಹೈ ಎಂಡ್ ಪಬ್ ಅಲ್ಲಿ ಅಂದ್ರೆ ವಿತ್ ಅನ್ಲಿಮಿಟೆಡ್ ಡ್ರಿಂಕ್ಸ್ ಫುಡ್ ಅಂದ್ರೆ ನೀವೇ ಲೆಕ್ಕ ಹಾಕಿ ಸರ್. ಮೋದಿ ಸರ್ದ್ ಬಿಟ್ಟು ಬೇರೆಯವ್ರದ್ದು ಆಕ್ಟರ್ದು ಅಷ್ಟು ನ್ಯೂಸ್ ಚಾನಲ್ ವರ್ಲ್ಡ್ ವೈಡ್ ಬರಕ್ ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ನಂದು ಬಂದಿದೆ. ಇದನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾರು ಚಾಲೆಂಜ್ ಮಾಡಂಗಿದ್ರೆ ಚಾಲೆಂಜ್ ಮಾಡಿ. ಆಮೇಲೆ ಇಡಿ ರೈಡ್ದು ನಾನು ಹಿಡ್ಕೊಂಡು ಹೋದ್ರು, ಅರೆಸ್ಟ್ ಮಾಡಿದ್ರು, ಕೇಸ್ ಆಯ್ತು ಅಂತ ಯಾರ ಪ್ರೂವ್ ಮಾಡಿದ್ರೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಪ್ರಾರಂಭದಲ್ಲಿ ಜಯ ನಿಂದಾಗಿದೆ. ನಂದು ಎಷ್ಟೋ ನ್ಯೂಸ್ ಬಂತು ವರ್ಲ್ಡ್ ವೈಡ್. ಇವಾಗ ನೀವು 5,000 ಚಾನಲ್ಲು 125 ಕಂಟ್ರಿ ಅಂದರೆ ನೀವು ನಂಬಲ್ಲ. ನಿಮಗೆ ಸ್ಪಾಟಲ್ಲಿ ಇಲ್ಲೇ ಮೊಬೈಲ್ ಪರ್ಮಿಷನ್ ಕೊಟ್ಟರೆ ಇಲ್ಲೇ ನಿಮಗೆ ತೋರಿಸ್ತೀನಿ. ಕಂಟ್ರಿ ಇಲ್ಲೇ ಎಣಿಸ್ಕೊಳ್ಳಿ. ಒಬ್ಬೊಬ್ಬರು ಹಿಂಗೆ ಹೋಗ್ತಾ ಇರ್ತೀನಿ, ನೀವೇ ಕಂಟ್ರಿ ಎಣಿಸ್ಕೊಳ್ಳಿ. ಬರೀ 1 ಡೇಲಿ 600 ಚಾನಲ್ ಡೌನ್ಲೋಡ್ ಮಾಡಿದ್ದೀನಿ. 1 ಡೇಲಿ ಅದು ಡೇಟ್ ಸಮೇತ ನಿಮಗೆ ಪ್ರೂಫ್ ತೋರಿಸ್ತೀನಿ. ಯಾರು ಚಾಲೆಂಜ್ ಮಾಡಿ 125 ಕಂಟ್ರಿ 5,000 ನ್ಯೂಸ್ ಚಾನಲ್ ನನ್ನೊಬ್ಬನ್ ತೋರಿಸ್ತೀನಿ. ತೋರಿಸ್ತೀನಿ ಒಂದಕ್ಕೆರಡು ಸೇರಿಸಿ ಪಾಂಡು ಎಂತ ಅಂತ ತೋರಿಸ್ತೀನಿ. ನನ್ನ ಯಾರೋ ನಾಯಿ ಮಾರೋನು ಲೋಕಲ್ಲು ಯಾರೋ ಬಂದ್ಬಿಟ್ಟಿದ್ದಾನೆ ಒಳಗೆ ಆ ಥರ ಅಂತ ಕೇವಲವಾಗಿ ನಾನು ಏನಾರು ಹೇಳಿದ್ರೆ ನಮ್ಮದೇ ಅದನ್ನ ತಪ್ಪಾಗಿ ಮಾತಾಡೋದು, ಅದನ್ನ ಕಿಂಡಲ್ ಆಗಿ ಮಾತಾಡೋದು, ನಾಯಿ ಸತೀಶ ಅಂತ ರೇಗ್ಸೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಈಗ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಇವಾಗ ಏನು ಹೇಳಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅದಕ್ಕೆ ಅವರು ಮಾತಾಡ್ತಾರೆ. ಈಗ ಆಚೆ ಬಂದದ್ದು ನೋಡಿದ್ಮೇಲೆ ಅವರೇ ಸಾರಿ ಕೇಳ್ತಾರೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅವ್ರು ಹೈಲೈಟ್ ಆಗಿ ನನ್ನ ತುಳಿತಿದ್ದಾರೆ ಅನ್ನೋದು ನನಗೆ ಲಾಸ್ಟ್ ವರ್ಗೂ ಗೊತ್ತಾಗ್ಲಿಲ್ಲ. ಅವತ್ತೊಂದಿನ ಗಲಾಟೆ ಆಗುತ್ತಲ್ಲ, ಅದು ಸುಳ್ಳು. ಅದು ಹಿಂದಿನ ದಿವಸ ಎಲ್ಲೋ ಹೋಟ್ಲ್ ರೂಮಲ್ಲಿ ಪ್ರಾಬ್ಲಮ್ ಆಗಿ ಇರ್ತೀವಲ್ಲ, ಅವತ್ತು ಮಾತಾಡ್ಕೊಂಡಿರ್ತೀವಿ. ನಾಳೆ ಒಂದು ಕಂಟೆಂಟ್ ಕೊಡ್ಬೇಕು, ಇವಾಗ ಹೆಂಗೂ ಬಜಾರ್ ಓಡ್ತಾ ಇದೆ, ಎಲ್ಲ ಆಲ್ ಇಂಡಿಯಾ ನ್ಯೂಸ್ ಆಗಿದೆ, ಕೊಡ್ಬೇಕು ಅಂತ ಅನ್ಬಿಟ್ಟು ನಾವು ಹಿಂದಿನ ದಿನ ಹೋಟ್ಲಲ್ಲಿ ಮೈಕ್ ಇರಲ್ವಲ್ಲ, ಅವತ್ತು ಮಾತಾಡ್ಕೊಳ್ತೀವಿ. ಈಗ ಗೊತ್ತಾಯ್ತು. ಮಂಜು ಭಾಷಿನಿ ಇಲ್ಲ, ಅವರೇ ಶಕುನಿ ಅಂತಾನೆ ಹೇಳ್ಬೋದು. ಎಲ್ಲಾರ್ಗೂ ತಲೆ ಕೆಡಿಸ್ತಾ ಇದ್ದಿದೆ ಅವರು. ಅಂದ್ರೆ ಮಂಜು ಭಾಷಿನಿ ಅವರು ಯಾರನ್ನ ಕಿತ್ತಾಕ್ಬೇಕು, ಯಾರನ್ನ ಇದ್ ಮಾಡ್ಬೇಕು, ಅವರೇ ಲೀಡರ್ ತರ ಗುಡ್ಡೆ ಹಾಕೊಂಡು ಎಲ್ಲಾರ್ಗು ತಲೆ ಕೆಡಿಸೋ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ರಕ್ಷಿತನ್ ಏನಾದ್ರು ಮನೆಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಸರ್ ನಿಮಗೆ? 100%. ಯಾಕಂದ್ರೆ ಹೇಳ್ಬಿಡ್ತೀನಿ ಫಸ್ಟ್, ಇದು ನಾಗವಲ್ಲಿದ್ ಅನ್ನೋದೊಂದು ಬಂದಿದೆ, ಗೆಜ್ಜೆ ಸೌಂಡ್ ಎಲ್ಲ ಮಾಡಿ ಅಶ್ವಿನಿ ಮತ್ತೆ ಜಾನ್ವಿ ಅವರು. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ವರ್ಲ್ಡ್ ಲೆವೆಲ್ ಅಲ್ಲಿ ಕನ್ನಡ ಬಿಗ್ ಬಾಸ್ ನ ತೋರಿಸ್ತಿದ್ದೆ, ಆ ಡಾಗ್ದು ವಿಡಿಯೋ ಬಿಟ್ಟಿದ್ರೆ. ಆದ್ರೆ ಇದು ಸೆನ್ಸಾರ್ ಕಟ್ ಆಗಿರೋದ್ರಿಂದ ಅದೊಂದು ಆಗ್ಲಿಲ್ಲ. ನೋವಿದೆ, ಆಕ್ರೋಶ ಇದೆ. ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ, ಬ್ಯಾಡ್ ಮಾತಾಡೋರ್ಗೆನೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಅವರಿಂದನೇ ಇವತ್ತು ನಾನು ಉದ್ಧಾರ ಆಗ್ತಾ ಇದ್ದೀನಿ. ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಬೆಗ್ ಮಾಡ್ತೀನಿ, ಪ್ಲೀಸ್ ಇನ್ನ ಬೈರಿ. ಇವ್ನ್ಯಾವನ ಸೆಡೆ ನನ್ ಮಗ. 25 ಲಕ್ಷ ವರ್ತ್ ಬಟ್ಟೆ ತಗೊಂಡ್ಬಂದಿದ್ದೀನಿ ಅಂತ. ಹೌದು. ಅಂತದ್ ಏನೇನ್ ತಗೊಂಡೋಗಿದ್ರಿ ಅಂತ ಮನೆಗೆ? ಅಲ್ಲ, ತೋರ್ಸು ಅಂದ್ರೆ ಎಲ್ಲ ಲಗೇಜ್ ಇಲ್ಲೇ ಇಟ್ಟಿದ್ದೀನಿ. ಈ ತರ ಡೌಟ್ ಬರುತ್ತೆ ಅಂತಾನೆ ಒಂದು ಬಟ್ಟೆನೂ ಕಾರಿಂದ ಇಳಿಸಿಲ್ಲ. ಹಂಗೆ ಕಾರಲ್ಲಿ ಹೆಂಗಿತ್ತು ಹಂಗೆ ಎತ್ಕೊ ಬಂದಿದ್ದೀನಿ. ಡೇ 1 ನಾನು ಹಾಕಿದ ಬ್ಲೇಸರ್ 2,80,000 ಫುಲ್ ಸೆಟ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಿಸಸ್ 60 ವರ್ಷದವರೆಗೂ ಡೈವರ್ಸ್ ಕೊಡಲ್ಲ ಅಂದಿದ್ದಾರೆ. ಅದಕ್ಕೆ ಒಳ್ಳೇದೇ ಆಯಿತು, ಕೊಡೋದೇ ಬೇಡ ಅವರು. ಯಾಕಂದ್ರೆ ನಾನು 60 ವರ್ಷ ಆದ್ಮೇಲೆ ಮುದುಕಾಗಿರ್ತೇನಂತೆ, ನಂಗೆ ಯಾರು ಹೆಣ್ಣು ಕೊಡಲ್ವಂತೆ. ಈಗ ಚೆನ್ನಾಗಿದ್ದೀನಂತೆ, ಮದುವೆ ಆಗ್ಬಿಡ್ತೀನಂತೆ.
ಏನಾರು ಅವ್ರೇನಾರು ನನ್ನ ಮಗನಿಗೆ ಏನಾರು ಗುದ್ದಿ ಪ್ರಾಬ್ಲಮ್ ಮಾಡಿದ್ರೆ ಅವ್ರನ್ನ ಕತೆ ಊರ್ ಬಾಗ್ಲು ಮಾಡ್ಬೇಕು. ನಮ್ಮನ್ನ ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಯಾಕಂದ್ರೆ ನನ್ನ ಮಗನಿಗೆ ಡ್ಯಾಮೇಜ್ ಆಗದೆ ಇರಂಗೆ ಸಾಕಿದೀನಿ, ಒಂದು ನೋವಾಗದೆ ಇರಂಗೆ ಫುಲ್ ಡೈನಾಮಿಕ್ ಪರ್ಸನಾಲಿಟಿ. ಆದ್ರೆ ಬೈ ಬರ್ತೆ ವಿತೌಟ್ ಜಿಮ್ಮು ವಿತೌಟ್ ವಾಕಿಂಗು 6 ಪ್ಯಾಕ್ ತರ ವಿ ಶೇಪಲ್ಲಿ ಕಾಣಿಸ್ತಾನೆ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ 2 ಲಕ್ಷ ಹುಡುಗಿರ್ ಫ್ಯಾನ್ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನಿಗೆ. ಹ್ಯಾಂಡ್ಸಮ್ ಅಂತ ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಒಂದೊಂದು ಫ್ಯಾಷನ್ ಶೋಗೆ ಹೋದ್ರೆ, ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ 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 ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪೇಮೆಂಟ್ 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 ಒಳಗಡೆ ಎಲ್ಲ ಬರೀ ಪೇಮೆಂಟ್ 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 ಅಂತ ಮಾತಾಡಿದ್ದಾರೆ. ನಾನು ಇವತ್ತು ನನ್ನ ಅಕೌಂಟ್ಗೆ ₹1 ಬಂದಿಲ್ಲ. 2-3 ದಿವಸ ಮುಂಚೆ ಹಾಕಕ್ ಬಂದ್ರು. ಅವಾಗೇನೋ ನಂದು ಪ್ರಾಬ್ಲಮ್ ಆಗಿತ್ತು, ಅಕೌಂಟ್ ಲಿಂಕ್ ಏನೋ ಮಾಡಿಸಿರ್ಲಿಲ್ಲ. ಅದು ಲಿಂಕ್ ಮಾಡಿಸಿ ಅಂದ್ರು. ಯಾಕೆ ಪೇಮೆಂಟ್ ಇಂಟ್ರೆಸ್ಟ್ ಇಲ್ವಾ ಅಂದ್ರು. ಸರ್ ನಾನು ಪೇಮೆಂಟ್ಗೋಸ್ಕರ ಹೋಗ್ತಾ ಇಲ್ಲ ಸರ್, ಹೆಸರು ಮಾಡಕ್ ಹೋಗ್ತಾ ಇದ್ದೀನಿ ಸರ್, ನಾನು ನೀವು ಪೇಮೆಂಟ್ ಕೊಡದೇ ಇದ್ರು ಪರವಾಗಿಲ್ಲ ಅಂತ ಹೇಳಿದೆ. ಈಗ ಬಂದು 1.5 ದಿವಸ ಆಗ್ತಾ ಇದ್ರು ನಾನು ಅವ್ರಿಗೆ ಪೇಮೆಂಟ್ ಬಂದಿಲ್ಲ, ಯಾವಾಗ ಆಗ್ತೀರಾ, ಕೇಳೇ ಇಲ್ಲ, ಕೇಳೋದೂ ಇಲ್ಲ, ಕೇಳೋದೂ ಇಲ್ಲ, ಕೇಳೋದೂ ಇಲ್ಲ. ಕೊಟ್ರೆ ಇಸ್ಕೊಳ್ತೀನಿ ಇದವ್ರು ಕೇಳೋದೇ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸೀಸನ್ 1 ಇಂದ 12 ವರೆಗೂ ವಿನ್ನರ್ಗೂ ಚಾಲೆಂಜ್ ಮಾಡ್ತೀನಿ. ನಾನು 3 ವಾರಕ್ಕೆ ಸೋತ್ ಬಂದಿದ್ರು ಈ ಸಲ ವಿನ್ನರ್ಗೂ ಹಳೆ ವಿನ್ನರ್ಗಿಂತ ತ್ರಿಬಲ್ ಬೆಳೆ ಬೇಯಿಸ್ಕೊಂತೀನಿ, ತ್ರಿಬಲ್ ಹೆಸರು ಮಾಡ್ಕೊಂತೀನಿ. ಇದನ್ನ ನಾನು ಚಾಲೆಂಜ್ ಮಾಡ್ತೀನಿ ಸರ್. ಅಂದ್ರೆ ಅವ್ರಿಗಿಂತ ವಿನ್ನರ್ಗಿಂತ ಫೇಮಸ್ ಆಗ್ತೀನಿ ಬಿಗ್ ಬಾಸ್ ಇಂದ. 100 ಪಿಕ್ಚರ್ ಆಫರ್ ಬಂದಿದೆ ಸರ್. ನಾನೇ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ. ಆದ್ರೆ ನನ್ನ ಮಗನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ. ಕನ್ನಡ, ತಮಿಳ್, ತೆಲುಗು, ಹಿಂದಿ ಎಲ್ಲದಕ್ಕೂ ಸೇರಿಸಿ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ. ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಆಗುತ್ತೆ ರಾಜ? ನಂಬರ್ 1 ಯಾಕೆ ಬೇಡ ಸರ್? ಬೇಡ ಸರ್, ಅದು ಅಹಂಕಾರ ಮಾತಾಗ. ಬರೀ ಡೌಗಳು ನಿಂದು. ಅಂದ್ರೆ ಯಾರು ಆಗ್ಬೇಕು ಸರ್, ಯಾರಿರ್ಲಿ ಹೆಸರೆತ್ತಲ್ಲ, ನಂಬರ್ 2 ಇದ್ರೆ ಸಾಕು. ಆದ್ರೆ ಅಲ್ಲಿವರೆಗೂ ಅವನ್ನ ಬೆಳೆಸೋವರೆಗೂ ನಾನು ಸುಮ್ನಿರಲ್ಲ. ನನ್ಗೇನಂದ್ರೆ ಓದ್ತಾ ಇದ್ರೆ ಓದಿಸ್ತಾನೆ ಇರ್ತಾರೆ. ಇಲ್ಲ 5 ಪಿಕ್ಚರ್ ಮಿಸ್ ಆಯ್ತು, ಅವನು ಫೇಲ್ ಆಗ್ಲಿ ಅಂತ ಕಾಯ್ಕೊಂಡಿದೀನಿ. ಈ ತರ ಅಪ್ಪ ಎಲ್ಲಾರು ನೋಡಿದೀರಾ, ಫೇಲ್ ಆಗ್ಲಿ ಅಂತ ಕಾಯ್ಕೊಂಡಿರೋದು. ಮಗನ್ಗೋಸ್ಕರ ನಾನು ಯಾರನ್ನೂ ಮದ್ವೆ ಆಗಲ್ಲ ಸರ್. ನನಗೆ ದೊಡ್ಡ ದೊಡ್ಡ ಹೀರೋಯಿನ್ಗಳೇ ಪ್ರಪೋಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳಲ್ಲ, ಅವರು ಪ್ರಪೋಸ್ ಮಾಡಿದ್ದಾರೆ, ಅವರು ಪ್ರಪೋಸ್ ಮಾಡಿದ್ದಾರೆ, ಅವರು ಪ್ರಪೋಸ್ ಮಾಡಿದ್ದಾರೆ. ಎಷ್ಟು ಪ್ರಪೋಸಲ್ ಬಂದಿದೆ ಸರ್? ಎಷ್ಟು ಲೆಕ್ಕ ಇಲ್ಲ ಸರ್. ಸರ್ ಇಲ್ಲ, ಫ್ಯಾನ್ಸಿ ನಂಬರ್. ಕಾಲೇಜ್ ಲೈಫ್ ಇಂದ 2,000 ಜನ ಪ್ರಪೋಸ್ ಮಾಡಿದ್ದಾರೆ. 2,000 ಜನ. ನಾನಿರಲ್ಲ ಭೂಮಿ ಮೇಲೆ. ದರ್ಶನ್ ಮೂವಿಲಿ ಡ್ಯಾನ್ಸ್ ಮಾಡಕ್ ಹಿಂಗ್ ಕಾಲ್ ಹಿಂಗ್ ಅನ್ನಕ್ ಬಂದಿಲ್ಲ. ದರ್ಶನ್ ಮೂವಿಲೂ ಆಫರ್ ಇತ್ತಾ? ದರ್ಶನ್ ಮೂವಿ ಸೆಕೆಂಡ್ ಹೀರೋ ನಾನು. ದರ್ಶನ್ ಫಸ್ಟ್ ಹೀರೋ, ನಾನು ಸೆಕೆಂಡ್ ಹೀರೋ. ನನ್ನ ಬಟ್ಟೆನೂ ಹಾಕಕ್ ಬಿಡದೆ ದರ್ಶನ್ ಮೂವಿಲಿ ನನ್ನ ಕರ್ರಗ್ ಮಾಡಿ, ಆಯಿಲ್ ಫೇಸ್ ಮಾಡಿ, ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ಥರ ಮಾಡಿದ್ರು ಅಂದರೆ ಮಿರರ್ ನನಗೆ ನೋಡ್ಕೊಳಕ್ಕೆ ಅಸಹ್ಯ ಆಗ್ತಾ ಇತ್ತು. ನಾನು ಹೋಗ್ಬಿಟ್ಟು ಸರ್ ಏನು ಸರ್ ಹಿಂಗೆ ಮಾಡಿದ್ದೀರಾ, ಒಂದು ಬೆಳೆಯೋಕ್ಕೆ ಬಿಡಲ್ಲ ನೀವು, ಏನು ಸರ್ ಹಿಂಗೆ ಮಾಡ್ತಾ ಇದ್ದೀರಾ ಅಂದರೆ ಬನ್ರೋ ನೋಡ್ರೋ ಏನಾಗಿದೆ ಅಂದರೆ ಏನಾಗಿದೆ ಚೆನ್ನಾಗಿದೆ ಅನ್ನೋದು. ನನಗೇನು ಮಿರರಲ್ಲಿ ನನಗೆ ನಾನು ಖರ್ಚೀಪ್ ತೊಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ. ಅಂದರೆ ಇವರು ಎಲ್ಲ ಇದು ಮಾಡಿಬಿಟ್ರು, ಅಲ್ಲೂ ಡಮ್ಮಿ ಮಾಡೋ ಥರ ಮಾಡಿದ್ರು. ಹತ್ಬಿಟ್ಟು ಅವತ್ತೇ ಸಾಕು ಅಂತ ನಾನು ಫುಲ್ ಮೂವಿ ಇದ್ದೆ. ದರ್ಶನ್ ಮೂವಿಲಿ ಫುಲ್ ಸ್ಟೋರಿಲಿ ಫುಲ್ ಮೂವಿ ಇದ್ದೆ ನಂದು ಸ್ಟೋರಿ. ಯಾವಾಗ ಜಗಳ ಆಗುತ್ತೆ ಇಂಟರ್ವೆಲ್ಲಲ್ಲಿ ಹನಿಮೂನ್ ಹೋಗೋ ಟೈಮಲ್ಲಿ ಹನಿಮೂನ್ ಹಾಕಿದ ಮುಂಚೆ ಸಾಯಿಸ್ಬಿಡ್ತಾರೆ. ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಇಮ್ಮಿಡಿಯೇಟ್ ಬಿಟ್ಬಿಟ್ಟೆ. ಅದಾದ್ಮೇಲೆ ಒಂದು 100 ಪಿಕ್ಚರ್ ಆಫರ್ ಬಂದಿರ್ಬೋದು. ಬಿಗ್ ಬಾಸ್ ಇಂದ ಬಂದ ಮೇಲೆ ಇವಾಗ ನಿಮ್ಮ ಮುಂದೆ ಸ್ಪೀಕರ್ ಫೋನ್ ಹಾಕ್ತೀನಿ. ಇವತ್ತು 3 ಫೋನ್ ಬಂದಿರೋದು. ಅಂದರೆ ಈಗ ಬರ್ತಾ ಅವ್ರ ಹತ್ರ ಮಾತಾಡ್ಕೊ ಬಂದಿದ್ದು, ಈಗ ತಿರ್ಗಾ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಅವಲ್ಲೇ ನಾ ಬಿಸಿ ಇದೆ ಹೇಳಿ ಅಂತೀನಿ. ಬೇಕಾದ್ರೆ ಇವಾಗಲೇ ಕೇಳಿಸ್ಕೊಳ್ಳಿ, 3 ಪಿಕ್ಚರ್ ಆಫರ್ ಬಂತೀವಿ. ಹೌದಾ? ಯಾವ ಪಿಕ್ಚರ್? ನಮ್ಗೆ ಅದೊಂದು ಕ್ಯೂರಿಯಾಸಿಟಿ ಇದೆ. ಕೇಳಿಸ್ಲಾ? ಖಂಡಿತ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹಲೋ ಸರ್, ಇದು ಅವಲೇ ಬಿಸಿ ಇದ್ದೆ. ಅವಲೇ ಏನು ಹೇಳಿದ್ರಲ್ಲ? ಅಂದ್ರೆ ಒಂದು ಮೂವಿ ಮಾಡ್ತಾ ಇದ್ವಿ. ಓಕೆ.
ಸರ್ ಅದೇ ಅದು ಪ್ರೊಡ್ಯೂಸರ್ ಆಗಿ ಹಂಗ ಆಕ್ಟಿಂಗ್ ಅಲ್ಲಿ ಮಾಡ್ತೀರಾ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿ. ಓಕೆ, ಅವಲೇ ನಾನು ಏನೇ ಆನ್ಸರ್ ಮಾಡಿದೆ ಸರ್ ನಿಮಗೆ? ಇಲ್ಲ ಆಗಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಟ್ ಮಾಡಿದೆ, ಅದು 20 ಸೆಕೆಂಡಲ್ಲಿ ಕಟ್ ಮಾಡಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋ ಕಾಮೆಂಟ್ಸ್. ಬರೀ ಅವಾರ್ಡ್ಸ್ ಎಲ್ಲ ದೊಡ್ಡ ದೊಡ್ಡ. ನನಗೆ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ. ಅದನ್ನ ಒಳಗಡೆ ಹಾಡ್ಕೊಂಡು ನಗ್ತಾರೆ ಗಿಲ್ಲಿಯವರೆಲ್ಲ. ನನಗೆ ಹೆಮ್ಮೆಯ ಕರ್ನಾಟಕ ರತ್ನ ಬಂದಿದೆ ಅಂದ್ರೆ ಇದು ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ. ಇದು ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಮಾತಾಡಲ್ಲ, ನನಗೆ ಹಿಂದಿ ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ. ಅದಕ್ಕೆ ಇದನ್ನ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ನನಗೆ ಆಡ್ಕೊಳ್ತಾರೆ, ಇದು ಬರಕ್ ಚಾನ್ಸೇ ಇಲ್ಲ ಅಂತ. ಇದನ್ನ ಮೈಸೂರು ರಾಜ ಒಡೆಯರು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಹತ್ರ ಒಂದು ಪ್ರಾಣಿ ಪಕ್ಷಿಗಳದ್ದು ಒಂದು ಸ್ವಾಮೀಜಿದು ಆಶ್ರಮ ಇದೆ, ಆ ಆಶ್ರಮದಲ್ಲಿ ನನಗೆ ಕೊಡ್ತಾರೆ. ಇದು ನನಗೆ ಬಂದಿರೋದ್ರಲ್ಲಿ ತುಂಬಾ ದೊಡ್ಡ ಅವಾರ್ಡ್ ಇದು. ಆಮೇಲೆ ಎಲ್ಲ ಮಿನಿಸ್ಟ್ರು, ಸ್ವಾಮೀಜಿಗಳು, ಹೈ ಎಂಡ್ MLAಗಳು ಎಲ್ಲಾರು ಬಂದು ಅವರು ನನಗೆ ಇದನ್ನ ಅವರ ಸಮ್ಮುಖದಲ್ಲಿ ಕೊಡ್ತಾರೆ. ನೋ ಕಾಮೆಂಟ್ಸ್. ಸರ್ ಇದು ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್. ಯಾಕಂದ್ರೆ ಕನ್ನಡದಲ್ಲಿ ನಾನು USA ಇಂದ ಬರ್ಲಿ, ರಷ್ಯಾ ಇಂದ ಬರ್ಲಿ, ಬೇಕಾದ್ರೆ ಕನ್ನಡದಲ್ಲೇ ಮಾತಾಡೋದು. ನೀವು ಬೇಕಾದ್ರೆ ಡಬ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಕ್ ಮ್ಯೂಸಿಕ್ ಕೊಟ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ ಅಂತ. ಎಲ್ಲೋದ್ರು ಕನ್ನಡನೇ ಮಾತಾಡ್ತೀನಿ. ನಾನು ಓದಿರೋದು ಕನ್ನಡ ಮೀಡಿಯಮ್ಮು, ನಾನು ಡಿಗ್ರಿ ಪಾಸ್ ಆಗಿರೋದು, ಫೇಲ್ ಆಗಿರೋದು ಕನ್ನಡ ಮೀಡಿಯಮ್ಮು. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದರಿಂದ ನಾನು ಎಲ್ಲೋದ್ರೂ ಕನ್ನಡ ಮಾತಾಡ್ತೀನಿ ಅಂತ. ಇದು ತುಂಬಾ ದೊಡ್ಡದು, ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್. ಇದು ಕನ್ನಡ ಬಗ್ಗೆ ನನ್ಗಿರೋ ಪ್ರೀತಿ ಅಭಿಮಾನದ ಬಗ್ಗೆ ನನಗೆ ಜನತೆಗಳು ಕೊಟ್ಟಿರೋದು. ಇದು ತುಂಬಾ ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲ ದೊಡ್ಡ ಹೈ ಎಂಡ್ ಅವರೇ ಕೊಟ್ಟಿರೋದು. ಸರಿ ಆಯ್ತಪ್ಪ. ಇದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅವರು ನನಗೆ ರೆಕಾರ್ಡ್ ಕೊಟ್ಟಿರೋದು ಸರ್ಟಿಫಿಕೇಟ್. ಇದು ಒಂದೊಂದು ಶರ್ಟ್ಗೂ ವಾವ್ ವಾವ್ ಅನ್ನೋದು, ನೋ ಗಾಡ್ ಪ್ಲೀಸ್ ನೋ, ಅದನ್ನ ಮುಟ್ಟೋದು ತುಂಬಾ ಎಕ್ಸ್ಕ್ಲೂಸಿವ್. ಇದುವರೆಗೂ ಸೀಸನ್ 1 ಇಂದ 12 ವರೆಗೂ ಯಾರೂ ಹಾಕಿರೋದಿಲ್ಲ. ಆದ್ರೆ ಚಂದ್ರಪ್ರಭಾ ಬಂದು ಓಸಿಗಿರಾಕಿ, ಓಸಿ ಅಂದ್ರೆ ಫುಲ್ ಇರೋದೇ ಎಲ್ಲ ಕೊಡು, ಒಂದು ಇರೋದೆಲ್ಲ ಕೊಡು, ಓಸಿ ಕೊಡು, ಫ್ರೀ ಕೊಡು, ಗಿಫ್ಟ್ ಕೊಡು ಅಂತಾರೆ. ಆಮೇಲೆ ಟಿಶ್ಯೂ ಪೇಪರ್ ಒಂದು, ನಂದು 5 ಶರ್ಟ್ ಕೊಟ್ಟಿದ್ದೀನಿ, ಒಂದು ಟಿಶ್ಯೂ ಪೇಪರ್ ಕೊಡು ಅಂದ್ರೆ ಕೊಡ್ಲಿಲ್ಲ. ಆ ಸಿಟ್ಟಿಗೆ ಏನ್ ಮಾಡ್ತೀನಿ, ಇವತ್ತಿಂದ ನೀವು ಎಲ್ಲ ನಿಮ್ಮ ಅಪ್ಪ ಕೇಳಿದ್ರು ನಾನು ಯಾರಿಗೂ ಕೊಡಲ್ಲ ಅಂತ ಶಬ್ದ ಮಾಡ್ಬಿಡ್ತೀನಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.